ಚಲನಚಿತ್ರ ಸಾಹಿತಿಗಳು ಆಗಿರುವಂತಹ ಹಾಗೂ ಈ ನಮ್ಮ ಅನುಬಂಧ ಕಾರ್ಯಕ್ರಮದ ಉದ್ಘಾಟನಾಕಾರರು ಮತ್ತು ಮುಖ್ಯ ಅತಿಥಿಗಳಾಗಿರುವ ಸನ್ಮಾನ್ಯ ಶ್ರೀ ಡಾಕ್ಟರ್ ದೊಡ್ಡರಂಗೇಗೌಡ ಅವರು ಈ ಶುಭ ಸಮಾರಂಭದಲ್ಲಿ ನಮ್ಮ ಜೊತೆ ಇದ್ದಾರೆ ಎಂದು ಹೇಳಿಕೊಳ್ಳಲು ನಮಗೆ ಹೆಮ್ಮೆ ಇದೆ. ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ತುಂಬು ಹೃದಯದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶ್ರೀಯುತರಿಗೆ ನಮ್ಮ ಶಾಲೆಯ ಸಂಸ್ಥಾಪಕರಾದ ಶ್ರೀಯುತ ಡಿ ಕೃಷ್ಣಮೂರ್ತಿ ಸರ್ ಅವರು ಸನ್ಮಾನಿಸುವ ಮೂಲಕ ಗೌರವವನ್ನು ಸಲ್ಲಿಸಬೇಕೆಂದು ವಿನಂತಿಸಿಕೊಳ್ಳುತ್ತಿದ್ದೇವೆ. ಶರಣೆಂಬೆ ಸಾಹಿತ್ಯ ಸರಸ್ವತಿಗೆ, ಶರಣೆಂಬೆ ಸಾಹಿತ್ಯ ಸಂಗೀತ ಸರಸ್ವತಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ, ಶರಣು ಶರಣೆಂಬೆ ನಿಮ್ಮೆಲ್ಲರಿಗೆ. ಸುದೀನ ನಿಮ್ಮ ಶಾಲೆಯ ಭಾಗ್ಯದ ದಿನಾಚರಣೆ 15 ವಸಂತಗಳನ್ನು ಕಳೆದು ಈ ಶಾಲೆ 16ಕ್ಕೆ ಕಾಲಿಡುವಾಗ ಎಂಥದೋ ಒಂದು ಅಪೂರ್ವ ಮಿನುಗು ಮಿಂಚು ಸೌಂದರ್ಯ ಈ ಶಾಲೆಯ ಆವರಣದಲ್ಲಿ ಕಾಣ್ತಾ ಇದೆ. ನನಗೆ ಬಹಳ ಇಷ್ಟವಾದದ್ದು, ನಾವಿಲ್ಲಿ ಬಂದಾಗ ಸಾಂಪ್ರದಾಯಿಕ ಶೈಲಿಯಲ್ಲಿ ವೀರಭದ್ರನ ಕುಣಿತ ನಮ್ಮನ್ನು ಸ್ವಾಗತಿಸ್ತದೆ. ಅದು ನಮ್ಮ ಪರಂಪರೆ. ಯಾವತ್ತೂ ಕೂಡ ನಮ್ಮ ಸಂಸ್ಕೃತಿಯನ್ನು ನಾವು ಬಿಡಬಾರದು. ನಾವೆಷ್ಟೇ ಪಾಶ್ಚಾತ್ಯರಾದರೂ ಕೂಡ ನಮ್ಮ ಸಂಸ್ಕೃತಿಗಳು ನಮ್ಮ ತಾಯಿ ಬೇರುಗಳಿಂದ ಹಾಗೆ. ನಮ್ಮ ದೇಶದ ನಿಜವಾಗಿರ್ತಕ್ಕಂಥ ಗುಣ ಇರೋದೇನೆ ಅಲ್ಲಿ. ಆಮೇಲೆ ಎಂಥ ಡೊಳ್ಳಿನ, ಎಂಥ ನಾದಸ್ವರದ ಅಪೂರ್ವವಾಗಿರ್ತಕ್ಕಂಥ ಹಿಮ್ಮೇಳ ನನಗೆ ಬಹಳ ಖುಷಿ ಆಯಿತು. ಒಳಗಡೆ ಬಂದ ಮೇಲೆ ಅಕ್ಕರೆಯ ಈ ಶಾಲೆಯ ಎಲ್ಲ ಅಧ್ಯಾಪಕಿಯರು ಶಾಲೆಯ ಅಧ್ವರ್ಯವಾದಂಥ ಶ್ರೀ ಕೃಷ್ಣಮೂರ್ತಿಯವರ ಜೊತೆಯಲ್ಲಿ ಒಂದಾಗಿ ಸಡಗರ, ಸಂಭ್ರಮ, ಉಲ್ಲಾಸ, ಆಸಕ್ತಿ ಇವುಗಳಿಂದ ನಮ್ಮನ್ನು ಒಳಗಡೆ ಕರ್ಕೊಂಡು ಬಂದರು. 4 ಜನ ಪುಟಾಣಿ ಮಕ್ಕಳು ಶಿಸ್ತಿನ ಸಿಪಾಯಿಯ ಹಾಗೆ. ನಿಜವಾಗಿಯೂ ನನಗೆ ಬಹಳ ಮೆಚ್ಚುಗೆ. ಇಡೀ ಸೈನ್ಯದ ತರಬೇತಿಯನ್ನು ಪಡೆದಿದ್ದಾರೇನೋ ಅನ್ನುವ ಹಾಗೆ ಅವರು ಹೆಜ್ಜೆ ಹಾಕ್ತಾರೆ. ಮುಖ್ಯ ಅತಿಥಿಗಳನ್ನು ಕರ್ಕೊಂಡು ಬಂದಂಥ ರೀತಿ ಇದೆಯಲ್ಲ, ನಿಜವಾಗಿಯೂ ಅದು ನಮ್ಮ ಯೋಧರನ್ನು ಜ್ಞಾಪಿಸ್ತಾ ಇತ್ತು. ಮಕ್ಕಳೇ, ಪ್ರಮುಖವಾಗಿ ನಿಮ್ಮನ್ನು ಉದ್ದೇಶಿಸಿ ಮಾತಾಡೋದಕ್ಕೆ ನಾನಿಲ್ಲಿ ಬಂದಿರೋದು. 38 ವರ್ಷಗಳ ಕಾಲ ಪ್ರಾಧ್ಯಾಪಕನಾಗಿ, 6 ವರ್ಷಗಳು ಸ್ನಾತಕೋತ್ತರ ಅಧ್ಯಯನ ಕೇಂದ್ರದ ಪ್ರಾಧ್ಯಾಪಕನಾಗಿ, ನಾನು ಮಕ್ಕಳ ಸಮ್ಮುಖದಲ್ಲೇ, ಮಕ್ಕಳ ಜೊತೆಯಲ್ಲೇ, ಮಕ್ಕಳೊಡನೆಯೇ ಮಾತುಕತೆ ಆಡ್ತಾ, ಪಾಠ ಮಾಡ್ತಾ, ಮನವರಿಕೆ ಮಾಡ್ತಾ, ಅವರಿಗೆ ಜ್ಞಾನ ಪ್ರಸಾರವನ್ನು ಮಾಡುವ ನಿಟ್ಟಿನಲ್ಲಿ ನನ್ನ ಬದುಕನ್ನೇ ನಾನು ಶ್ರಮಿಸಿದ್ದೇನೆ. ನನ್ನ ಜೀವನವನ್ನೇ ನಾನು ಮೀಸಲಾಗಿಟ್ಟಿದ್ದೇನೆ. ಆ ಗುರು ಅನ್ನುವ ಪದಕ್ಕೆ ಸಾರ್ಥಕತೆ ಬರಬೇಕಾದ್ರೆ ಗುರುವಿಗೆ ಸದಾಕಾಲ ಅಧ್ಯಯನ ಬೇಕು. ಅಧ್ಯಯನವೇ ತಪಸ್ಸು. ಅದು ಅಂತರಂಗದ ತಪಸ್ಸು.
ಅಂತರಂಗದ ತಪಸ್ಸಿನಿಂದ ಶಿಕ್ಷಣಕ್ಕೆ ಬೆಲೆ. ಜ್ಞಾನ ನಿಧಿ ಆಗೋದು ಅಂತಂದರೆ ಜ್ಞಾನವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು. ನಿಮ್ಮಲ್ಲಿ ಎಷ್ಟೋ ಜನ 100ಕ್ಕೆ 100 ಅಂಕಗಳನ್ನು ಪಡೆದ ಪಟ್ಟಿಯನ್ನು ಕೇಳಿ ನಾನಂತೂ ಕೂಡ ಅಮಿತ ಉತ್ಸಾಹದಲ್ಲಿ ಆನಂದ ತೊಂದಿರಲಾರೆ. ಅದು ಯಾವ ಅನುಭವವೋ ಏನು ಗೊತ್ತಿಲ್ಲ ನನಗೆ. ಈ ಶಾಲೆಗೆ ಈ ಹೊತ್ತು ಬರುವ ನಿಮ್ಮೆಲ್ಲರ ಜೊತೆಯಲ್ಲಿ ಮಿಳಿತವಾಗುವ ಅನುಬಂಧ ಇತ್ತು ಅಂತ ಕಾಣುತ್ತೆ. ಆ ಅನುಬಂಧ ಅದು ಬಿಡಿಸಲಾಗದು, ಅದು ಅಪೂರ್ವವಾದದ್ದು, ಕೆಳಗಡೆ ಕುಡಿಯೋ ಅದು ಅದೃಶ್ಯವಾದದ್ದು, ಅಲ್ಲೇ ಕೆಳಗಡೆ ಟೇಬಲ್ ಮೇಲೆ ಇಡಿ. ಆಕಸ್ಮಿಕವಾಗಿ ಬಯಸದೆ ಬಂದ ಭಾಗ್ಯ. ಇಲ್ಲಿ ಪೋಷಕರು ಸರ್ ಅಲ್ಲಿ ನೀರೈತಲ್ಲ ಕುಡಿಯೋದು, ಅವರಿಗೆ ನೀರೈತಲ್ಲ ಕುಡಿ. ಅಂತಂದ್ರೆ ಶಿಕ್ಷಣ ಯಾವಾಗ ಯಶಸ್ಸನ್ನು ಪಡೆಯುತ್ತೆ ಅಂತಂದ್ರೆ ಒಂದು ಕಡೆ ಒಂದು ತುದಿಯಲ್ಲಿ ಪೋಷಕರಿದ್ದಾರೆ, ಇನ್ನೊಂದು ತುದಿಯಲ್ಲಿ ಗುರುಗಳಿದ್ದಾರೆ, ಮತ್ತೊಂದು ತುದಿಯಲ್ಲಿ ವಿದ್ಯಾರ್ಥಿಗಳಿದ್ದಾರೆ. ಈ ಮೂವರ ತ್ರಿಕೋನ ಒಬ್ಬರಿಗೊಬ್ಬರು ಬಂಧಿಸಿರ್ತಕ್ಕಂಥದ್ದು. ಈಜಿಪ್ಟಿನ ಪಿರಮಿಡ್ಗಳ ಆಕಾರ ನೋಡಿದಿಲ್ಲ ನೀವು? ಅದು ತ್ರಿಕೋನದ ಆಕಾರ. ಆದ್ದರಿಂದ ಈ ಹೊತ್ತು ಕೂಡ ತ್ರಿಕೋನಾಕಾರದಲ್ಲಿ ಕಟ್ಟಿದ ಮನೆಗಳು 100 ಕಾಲ ಬಾಳಿ ಬದುಕೋದಕ್ಕೆ, ತಂಪಾಗಿರೋದಕ್ಕೆ ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಆ ತ್ರಿಕೋನದ ವರ್ಚಸ್ಸು. ನಾನು ತಮಗೆ ಒಬ್ಬ ಹಿರಿಯ ಅಣ್ಣನಾಗಿ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾಲೆಡ್ಜ್ ಇಸ್ ಪವರ್. ಜ್ಞಾನವೇ ಶಕ್ತಿ. ಜ್ಞಾನ ಎಂಥ ಶಕ್ತಿ ಅಂತಂದರೆ, ನಿಮ್ಮೆದುರುಗಡೆ ಕುಳಿತಿರ್ತಕ್ಕಂಥ ದೊಡ್ಡರಂಗೇಗೌಡ ಬೆಂಗಳೂರಿಗೆ ಬಂದಾಗ ಅವನ ಬಳಿ 10 ರೂಪಾಯಿ ಕೂಡ ಇರಲಿಲ್ಲ. ನಾನು ಕಷ್ಟಪಟ್ಟು ಕೆಲಸ ಮಾಡಿದೆ, ಓದಿದೆ, ಕೆಲಸ ಮಾಡಿದೆ, ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡಿಕೊಂಡು ಹಗಲೊತ್ತು ಓದಿದೆ. ಒಂದಾದ ಮೇಲೆ ಒಂದು ಪದವಿಯನ್ನು ಗಳಿಸ್ತಾ PhD ಪದವಿವರೆಗೆ ಹೋದೆ. ಯಾಕೆ ಅಂತಂದರೆ ಆ ಜ್ಞಾನ ಅಂಥದ್ದು. ಆ ಜ್ಞಾನ ಅಂತರಂಗದ ಹಸಿವು ಆಗಬೇಕು. ಯಾರಲ್ಲಿ ಜ್ಞಾನದ ಹಸಿವಿರೋದಿಲ್ಲ ಅಂಥವನು ಮುಂದೆ ಬರೋದಿಲ್ಲ. ಆ ಅಂತರಂಗದ ಹಸಿವು ವ್ಯಕ್ತಿತ್ವದ ನಿರ್ಮಾಣವನ್ನು ಮಾಡ್ತಾ ಹೋಗುತ್ತೆ, ಸಂಸ್ಕೃತಿಯನ್ನು ನಮಗೆ ಕಲಿಸ್ತಾ ಹೋಗುತ್ತೆ. ರೋಮ್ ವಾಸ್ ಬಿಲ್ಟ್ ಇನ್ ಎ ಡೇ ಅಲ್ಲ, ರೋಮ್ ವಾಸ್ ನಾಟ್ ಬಿಲ್ಟ್ ಇನ್ ಎ ಡೇ. ರೋಮ್ ಪಟ್ಟಣ ಕಟ್ಟಿದ್ದು ಅದೊಂದು ಗಾದೆ ಇದೆ. ರೋಮ್ ಪಟ್ಟಣ ಒಂದು ದಿವಸದಲ್ಲಿ ಕಟ್ಟಿ ನಿರ್ಮಾಣವಾದಂಥ ಪಟ್ಟಣ ಅಲ್ಲ. ಅನೇಕ ವರ್ಷಗಳ ಕಾಲ ರೋಮನ್ನು ಕಟ್ಟೋದಕ್ಕೆ ಅಲ್ಲಿಯ ಜನ ರೋಮನ್ಸ್ ಬಹಳ ಪ್ರಯತ್ನ ಪಟ್ಟಿದ್ದಾರೆ. ಈ ಶಾಲೆಯನ್ನು ಕಟ್ಟೋದಕ್ಕೆ 15 ವರ್ಷ ಶ್ರೀ ಕೃಷ್ಣಮೂರ್ತಿಯವರು, ಅವರ ಸಂಗಡಿಗರು, ಎಲ್ಲ ಪೋಷಕರು, ಒಂದು ರೀತಿಯಲ್ಲಿ ಅವರ ಶಾಲೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ಕೆಲಸಗಾರರು, ಎಲ್ಲ ಅಧ್ಯಾಪಕರುಗಳು ಎಷ್ಟು ಒಂದಾಗಿ ಸುಮನಸ್ಕರಾಗಿ ಅವರು ದುಡಿತಾ ಇದ್ದಾರೆ ಅಂತಂದರೆ ಈ ಶಾಲೆಯ ಅಭಿವೃದ್ಧಿಗಾಗಿ ಅವರು ತಮ್ಮ ಜೀವವನ್ನೇ ತೆಗಿತಾ ಇದ್ದಾರೆ. ಆದ್ದರಿಂದ ನಾನು ಮಕ್ಕಳಲ್ಲಿ ಪ್ರಾರ್ಥಿಸ್ತಕ್ಕಂಥದ್ದೇನು ಅಂದರೆ, ಇದು ಸುವರ್ಣ ಅವಕಾಶ. ಇದು ಕಲಿಯೋದಕ್ಕೆ ಇನ್ನಿಂಥ ದಿವಸಗಳು ಮತ್ತೆ ಬರೋದಿಲ್ಲ. ನೀವು ಈಗ ಓದಲಿಲ್ಲ ಅಂತಂದರೆ ಮುಂದೆಂದೂ ಓದಕ್ಕೆ ಸಾಧ್ಯ ಇಲ್ಲ. ಬಲಿತ ಮೇಲೆ ಮನಸ್ಸು ಹೀಗೆ ಇರೋದಿಲ್ಲ. ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿ ಒಂದು ಗಾದೆ. ಮುಂದೆ ಏನಾದರೂ ಅದು ಮರವಾಗಿ ಬಗ್ಸೋಕೆ ಹೋದರೆ ಮುರಿದೋಗುತ್ತೆ. ಚಿಕ್ಕ ಗಿಡವಾಗಿರುವಾಗ ಅದು ತಮಗೆ ಬೇಕಾದ ಹಾಗೆ ಅದನ್ನು ಬಗ್ಗಿಸ್ಬೋದು. ಜ್ಞಾನ ಅಂಥದ್ದು, ಕಲಿಕೆ ಅಂಥದ್ದು. ಈಚ್ ಒನ್ ಶುಡ್ ಟೀಚ್ ಒನ್. ಆ ಕಲಿಕೆ ಇದೆಯಲ್ಲ, ಆ ಕಲಿಕೆಗೆ ಅದು ಅಪಾರ ಕಡಲಿನ ಹಾಗೆ. ಜ್ಞಾನದ ಶಿಖರವನ್ನು ತಲುಪ
ಬದುಕಬೇಕಾದ್ರೆ ಒಂದೊಂದೇ ಸೋಪಾನವನ್ನು ಏರಬೇಕು. ಒಂದೇ ದಿವಸದಲ್ಲಿ ಆಗೋದಿಲ್ಲ. ಅನೇಕ ದಿನಗಳ ಕಾಲ ಅದನ್ನು ಪರಿಶ್ರಮದಿಂದ ಒಂದೊಂದೇ ಮೆಟ್ಟಿಲು ಹತ್ತಿ ಮೇಲೆ ಜ್ಞಾನದ ಶಿಖರದ ಮೇಲೆ ನಾವು ನಮ್ಮ ಕೀರ್ತಿ ಧ್ವಜವನ್ನು, ವ್ಯಕ್ತಿತ್ವದ ಧ್ವಜವನ್ನು ಹಾರಿಸಬೇಕಾಗುತ್ತೆ. ತೇನ್ಸಿಂಗ್ ಎಷ್ಟೊಂದು ಕಷ್ಟಪಟ್ಟ ಹಿಮಾಲಯವನ್ನು ಏರೋದಕ್ಕೆ. ಅದು ಒಂದು ದಿವಸದ ಹಾದಿಯಲ್ಲ. ಆದ್ದರಿಂದ ಮಕ್ಕಳೇ, ನೀವೇನಾದರೂ ನಿಮ್ಮ ಕನಸುಗಳು ಎತ್ತರ ಇದ್ದರೆ ಆ ಕನಸನ್ನು ಈಡೇರಿಸ್ಕೊಳ್ಳೋದಕ್ಕೆ ನಾಸಾ ಸಂಸ್ಥೆ ಇದೆ. ಅಮೆರಿಕಾದಲ್ಲಿ ನಾಸಾ ಅಂತ ಸಂಸ್ಥೆ ಇದೆ. ಆ ನಾಸಾ ಸಂಸ್ಥೆ ಒಂದು ಶಾಲೆಯಲ್ಲಿ ಯಾರು ಅತ್ಯುತ್ತಮವಾದಂಥ ಅಂಕಗಳನ್ನು ಪಡೀತಾರೆ, ಎಲ್ಲ ಜನರಲ್ ನಾಲೆಡ್ಜ್ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ, ಎಲ್ಲ ಬರವಣಿಗೆಯನ್ನು ಅವರು ರೂಢಿಸ್ಕೊಂಡಿರ್ತಾರೆ, ಅಂಥವ್ರಿಗೆ 1 ತಿಂಗಳು ಉಚಿತವಾಗಿರ್ತಕ್ಕಂಥ ವೈಜ್ಞಾನಿಕ ಶಿಕ್ಷಣವನ್ನು ನಾಸಾ ಸಂಸ್ಥೆ ಅಮೆರಿಕದಲ್ಲಿ ಕೊಡುತ್ತೆ. ಅಂಥ ಭಾಗ್ಯ ಈ ಹಾರ್ಡ್ವಿಕ್ ಶಾಲೆಯ ಮಗುವಿಗೆ ದೊರೆಯುವಂಥದ್ದಾಗಬೇಕು ಅನ್ನೋದು ನನ್ನ ನಿಜವಾಗಿರ್ತಕ್ಕಂಥ ಹಂಬಲ. ಇದು ಆ ದಿಸೆಯಲ್ಲಿ ಸಾಗಬೇಕು. ಇವತ್ತಲ್ಲ ನಾಳೆ ನಾನು ಯಾವತ್ತಾದರೂ ಬದುಕಿದ್ರೆ ಮತ್ತೊಮ್ಮೆ ಇಲ್ಲಿ ಬಂದರೆ ಇದೊಂದು ಶಾಂತಿ ನಿಕೇತನವಾಗಿ, ತುಂಬ ದೊಡ್ಡ ಮಹಾವಿದ್ಯಾಲಯವಾಗಿ, ಇದೊಂದು ಮಹಾವಿದ್ಯಾಲಯ ಆಗಬೇಕು. ಹಾರ್ಡ್ವಿಕ್ ಸಂಸ್ಥೆ ಒಂದು ಮಹಾವಿದ್ಯಾಲಯವಾಗಿ, ಒಂದು ವಿಶ್ವವಿದ್ಯಾನಿಲಯವೇ ಇದು ತಾನಾಗುವಂತಹ ದೊಡ್ಡ ಆಲದ ಮರದ ರೀತಿಯಲ್ಲಿ ಬೆಳೆಯುವಂತಹ ಅವಕಾಶವನ್ನು ಇದು ಪಡ್ಕೊಳ್ಳಿ. ಅದಕ್ಕಾಗಿ ಕಾರ್ಯಕರ್ತರೆಲ್ಲ ಶ್ರಮಿಸಲಿ. ನಿಜವಾಗಿಯೂ ಕೂಡ ಸಾರ್ಥಕವಾಗಿರ್ತಕ್ಕಂಥ ಕಾರ್ಯವನ್ನು ನಮ್ಮ ಕೃಷ್ಣಮೂರ್ತಿಯವರು ಮಾಡಲಿ ಅಂತ ಹೇಳ್ತಾ